ಸಿಲಿಕಾನ್ ಸಿಟಿಯ ಟ್ರಾಫಿಕ್ ತಗ್ಗಿಸೋಕೆ ಟನಲ್ ರಸ್ತೆ ನಿರ್ಮಾಣದ ಕನಸು ಕಾಣ್ತಾ ಇದ್ದ ಸರ್ಕಾರಕ್ಕೆ ಕೊನೆಗೂ ಕನಸು ನನಸಾಗೋ ಸೂಚನೆ ಸಿಕ್ತಿದೆ. ಆದರೆ ಮತ್ತೊಂದು ಕಡೆ ಟನಲ್ ರಸ್ತೆ ನಿರ್ಮಾಣಕ್ಕೆ ತಜ್ಞರ ಅಪಸ್ವರ ಕೂಡ ಮುಂದುವರೆದಿದೆ. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ ಟನಲ್ ರಸ್ತೆಗೆ ಪ್ಲಾನ್. 6 ಪಥದ ಟನಲ್ ರಸ್ತೆಗೆ 3 ವರ್ಷ ಡೆಡ್ಲೈನ್. ಬ್ರ್ಯಾಂಡ್ ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಗೆ ಬ್ರೇಕ್ ಹಾಕೋಕೆ ಟನಲ್ ರಸ್ತೆಯ ಪ್ಲಾನ್ ಮಾಡಲಾಗಿತ್ತು. ಬಜೆಟ್ನಲ್ಲಿ ಕೋಟಿ ಅನುದಾನ ಕೂಡ ಮೀಸಲಿಡಲಾಗಿತ್ತು. ಈಗ ಪ್ರಾಜೆಕ್ಟ್ ಆರಂಭಿಸೋಕೆ ರೂಪುರೇಷೆ ತಯಾರಾಗಿದೆ. ಸದ್ಯ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗಿನ 16.75 ಕಿಲೋಮೀಟರ್ ಉದ್ದದ ರಸ್ತೆಗೆ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ರೂಪ ನೀಡಲು ಹೊರಟಿದೆ. 3 ವರ್ಷಗಳ ಒಳಗೆ ಟನಲ್ ರೋಡ್ ನಿರ್ಮಿಸಲು ಸರ್ಕಾರ ಡೆಡ್ಲೈನ್ ಕೊಟ್ಟಿದ್ದು, ಬಿಬಿಎಂಪಿ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಒಟ್ಟು 2 ಪ್ಯಾಕೇಜ್ಗಳಲ್ಲಿ ಕಾಮಗಾರಿಗೆ ಪ್ಲಾನ್ ಮಾಡಲಾಗಿದೆ. ಒಟ್ಟು 16.75 ಕಿಲೋಮೀಟರ್ ಟನಲ್ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದ್ದು, ಟನಲ್ ಕೊರೆಯಲು 8 TBM ಮಷೀನ್ ಬಳಸಲಾಗುತ್ತೆ. ಒಟ್ಟು 2 ಪ್ಯಾಕೇಜ್ಗಳಲ್ಲಿ ಕಾಮಗಾರಿ ನಡೆಯಲಿದೆ. ಮೊದಲ ಪ್ಯಾಕೇಜ್ನಲ್ಲಿ ಹೆಬ್ಬಾಳದ ಎಸ್ಟಿ ಮಾಲ್ನಿಂದ ಶೇಷಾದ್ರಿ ರೋಡ್ ತನಕ ಮತ್ತು 2ನೇ ಪ್ಯಾಕೇಜ್ನಲ್ಲಿ ಶೇಷಾದ್ರಿ ರಸ್ತೆಯಿಂದ ಸಿಲ್ಕ್ ಬೋರ್ಡ್ ತನಕ ಕಾಮಗಾರಿ ನಡೆಯಲಿದೆ. 6 ಪಥದ ಟನಲ್ ರಸ್ತೆಗೆ 3 ವರ್ಷ ಡೆಡ್ಲೈನ್ ನೀಡಲಾಗಿದೆ. ಹೆಬ್ಬಾಳ ಪ್ಯಾಲೇಸ್ ಗ್ರೌಂಡ್, ಲಾಲ್ಬಾಗ್ ಮತ್ತು ಸಿಲ್ಕ್ ಬೋರ್ಡ್ನಲ್ಲಿ TBM ಅಳವಡಿಕೆಗೆ ಪ್ಲಾನ್ ಆಗಿದೆ. ಒಂದೆಡೆ ಟನಲ್ ಕಾಮಗಾರಿಗೆ ಪ್ಲಾನ್ ಜೋರಾಗಿದ್ರೆ, ಇತ್ತ ಟನಲ್ ನಿರ್ಮಾಣಕ್ಕೆ ತಜ್ಞರಿಂದ ಅಪಸ್ವರ ಕೇಳಿ ಬರ್ತಿದೆ. 3 ವರ್ಷ ಡೆಡ್ಲೈನ್ ಒಳಗೆ ಕಾಮಗಾರಿ ಮುಗಿಸೋಕೆ ಸಾಧ್ಯವಿಲ್ಲ ಅಂತಿರುವ ತಜ್ಞರು, ಟನಲ್ ಕೊರೆಯುವಾಗ ಕೆರೆಗಳು, ನೀರಿನ ಮೂಲ ಅಸಮತೋಲನವಾಗುತ್ತೆ. ಜೊತೆಗೆ ಟನಲ್ ಆದ ಬಳಿಕ ಕೂಡ ಜನಸಾಮಾನ್ಯರಿಗೆ ಟೋಲ್ ಹೊರೆ ಜೊತೆಗೆ ಟ್ರಾಫಿಕ್ ಬಿಸಿ ತಟ್ಟುತ್ತೆ ಅಂತ ಎಚ್ಚರಿಕೆ ನೀಡುತ್ತಿದ್ದಾರೆ. ಸರ್ವಿಸಸ್ ಎಲ್ಲ ಡಿಸ್ರಪ್ಟ್ ಆಗುತ್ತೆ. ನೀವು ಎಲ್ಲೆಲ್ಲಿ ನಮ್ಮ ಟನಲ್ನ ಎಂಟ್ರಿ ಎಕ್ಸಿಟ್ ಇರುತ್ತೆ ಅಲ್ಲಿಂದ ನೀವು ಕಂಪ್ಲೀಟ್ ಸುತ್ತಮುತ್ತ ಎಲ್ಲ ಡಿಸ್ರಪ್ಷನ್ ಆಗುತ್ತೆ. ಟ್ರಾಫಿಕ್ ಮತ್ತು ಸರ್ವಿಸಸ್ ಏನಕ್ಕಂದರೆ ಕೇಬಲ್ ಕಟ್ ಆಗೋದು, ಪೈಪ್ ಕಟ್ ಆಗೋದು ಎಲ್ಲ ಆಗುತ್ತೆ. ಸೊ ನನ್ನ ಪ್ರಕಾರ ಇದು ಖಂಡಿತ ಹೇಳಿ 3 ವರ್ಷ ಅಲ್ಲ 1 ವರ್ಷದಲ್ಲೂ ಹೇಳ್ಬೋದು. ಬಟ್ ನನ್ನ ಪ್ರಕಾರ ಇದು ಅದಕ್ಕಿಂತ ಡಬಲ್ ಅಂತೂ ಮಿನಿಮಮ್ ಖಚಿತವಾಗಿ ತೋಳುತ್ತೆ. ಟ್ರಾಫಿಕ್ ಕಡಿವಾಣಕ್ಕೆ ಸರ್ಕಾರ ಟನಲ್ ರಸ್ತೆ ಮದ್ದು ಅಂತ ಹೇಳ್ತಿದ್ರೆ, ತಜ್ಞರು ಸಾರ್ವಜನಿಕ ಸಾರಿಗೆ ಉತ್ತಮಗೊಳಿಸೋದು ಒಳಿತು ಅಂತಿದ್ದಾರೆ. ಶಾಂತಮೂರ್ತಿ, TV9 ಬೆಂಗಳೂರು.